ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾಮ ಪ್ರಕೃತಿ. ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದವು ನಾಮ ಪ್ರಕೃತಿ ಎನಿಸುವುದು. ಇದಕ್ಕೆ ಪ್ರಾತಿಪದಿಕಗಳು ಎಂಬ ಹೆಸರು ಇದೆ. ಉದಾಹರಣೆ: ಊರು, ಪಟ್ಟಣ, ಮರ, ಹೂವು, ಹೆಣ್ಣು, ಹುಡುಗ, ಬಾಲಕಿ, ಬಳಪ, ಕಟ್ಟಿಗೆ, ದನ, ಗೋಡೆ, ಮನೆ. ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು: ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಸಹಜ ನಾಮ ಪ್ರಕೃತಿ ವ್ಯಕ್ತಿ, ಪ್ರಾಣಿ, ವಸ್ತು, ಸ್ವಭಾವ, ದಿಕ್ಕು, ಅಳತೆ, ಸಂಖ್ಯೆ ಸೂಚಿಸುವ ಶಬ್ದಗಳನ್ನು ಸಹಜ ನಾಮ ಪ್ರಕೃತಿ ಎನ್ನುತ್ತೇವೆ. ಉದಾಹರಣೆಗೆ ಮನೆ, ನೆಲ, ಹೊಲ, ಜಲ, ಮರ ಮತ್ತು ಕಲ್ಲು. ಸಾಧಿತ ಪ್ರವೃತ್ತಿ ಸಮಾನ, ಕೃದಾಂತ, ತದ್ವಿಧಾಂತ ಪದಗಳನ್ನು ಸಾಧಿತ ನಾಮ ಪ್ರಕೃತಿ ಎನ್ನುತ್ತೇವೆ. ಉದಾಹರಣೆಯೊಂದಿಗೆ: ಹೆಬ್ಬಾಗಿಲು, ದೊಡ್ಡತನ, ಮುಂಬಾಗಿಲು, ಓಟ, ಜಾಣೆ, ಮಾಟಗಾತಿ. ನಾಮ ಪ್ರಕೃತಿಯಲ್ಲಿ ಪ್ರಮುಖವಾಗಿ 9 ವಿಧಗಳಿವೆ. ಮೊದಲನೆಯದಾಗಿ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕಗಳು, ಭಾವನಾಮಗಳು, ಪರಿಮಾಣವಾಚಕಗಳು, ಪ್ರಕಾರವಾಚಕಗಳು, ದ್ವಿಗ್ವಾಚಕಗಳು, ಸರ್ವನಾಮಗಳು. ವಸ್ತುವಾಚಕಗಳು ವಸ್ತುಗಳ ಹೆಸರನ್ನು ಸೂಚಿಸುವ ಪದಗಳನ್ನು ವಸ್ತುವಾಚಕಗಳೆನ್ನುತ್ತೇವೆ. ಇವುಗಳಲ್ಲಿ 3 ವಿಧಗಳಿವೆ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ನಾವು ರೂಢನಾಮ ಎನ್ನುತ್ತೇವೆ. ಅಂದರೆ ನಾವು ರೂಢದಿಂದ ಬಂದಿರುವ ಒಂದು ವಾಚಕಗಳನ್ನು ರೂಢನಾಮ ಎನ್ನುತ್ತೇವೆ. ಇದು ಎಷ್ಟು ಈಸಿಯಾಗಿದೆ ಅಂದರೆ ಒಂದು ಪಾಯಿಂಟಲ್ಲಿ ನಾವು ನೆನಪಿಡಬಹುದು. ರೂಢದಿಂದ ಬಂದಿರುವುದೇ ರೂಢನಾಮ. ಉದಾಹರಣೆ: ಹುಡುಗ, ಹುಡುಗಿ, ನದಿ, ಪರ್ವತ, ಊರು ಮತ್ತು ದೇಶ. ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತೇವೆ. ಉದಾಹರಣೆಯೊಂದಿಗೆ: ರೇಖಾ, ಸುನಯನ, ಹರ್ಷವರ್ಧನ, ಕಾವೇರಿ, ತುಂಗಭದ್ರಾ, ಮಂಗಳೂರು, ಹಿಮಾಲಯ ಮತ್ತು ಭಾರತ. ಅನ್ವರ್ಥನಾಮ ಅರ್ಥಕ್ಕೆ ಅನುಸಾರವಾಗಿ ಇರುವ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುತ್ತೇವೆ. ಮೂಗ, ಕುರುಡ, ಕುಂಟ, ಹೇಳವ, ಕುಂಟಿ, ರೋಗಿ, ವಿದ್ವಾಂಸ. ಅಂದರೆ ಅವನು ಮೊದಲಿಂದನೂ ಮೂಗವಾಗಿರ್ತಾನೆ, ಕುರುಡನಾಗಿರ್ತಾನೆ, ಕುಂಟನಾಗಿರ್ತಾನೆ. ಇಂತಹ ಅರ್ಥಕ್ಕೆ ಒಂದು ಅನುಸಾರವಾಗಿರುವ ಹೆಸರುಗಳನ್ನು ನಾವು ಅನ್ವರ್ಥನಾಮ ಎನ್ನುತ್ತೇವೆ. ಗುಣವಾಚಕಗಳು ಯಾವುದೇ ವಸ್ತುಗಳ ಗುಣ, ರೀತಿ, ಸ್ವಭಾವ ಮುಂತಾದವುಗಳನ್ನು ತಿಳಿಸುವ ವಿಶೇಷ ಗುಣಗಳನ್ನು ಗುಣವಾಚಕ ಪದಗಳೆನ್ನುತ್ತೇವೆ. ಅಂದರೆ ಉದಾಹರಣೆ: ಬಿಳಿಯ, ಕರಿಯ, ದೊಡ್ಡದಾಗಿರುವುದು, ಚಿಕ್ಕದಾಗಿರುವುದು, ಕಿರಿಯ, ಹಿರಿಯ, ಒಳ್ಳೆಯವ, ಕೆಟ್ಟವ, ಎಳೆಯ, ತಣ್ಣನೆಯ. ನೆಕ್ಸ್ಟ್ ಒನ್: ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ನಾವು ಸಂಖ್ಯಾವಾಚಕಗಳು ಎನ್ನುತ್ತೇವೆ. ಅಂದರೆ 1, 2, 3, 4, 5, 10, 100, 1000, ಲಕ್ಷ ಮತ್ತು ಕೋಟಿ. ನೆಕ್ಸ್ಟ್ ಒನ್: ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕಗಳು ಎನ್ನುತ್ತೇವೆ. ಉದಾಹರಣೆ: 1ನೆಯ, 2ನೆಯ, 3ನೆಯ, 4ನೆಯ, 6ನೆಯ, 10ನೆಯ ಮತ್ತು 100ನೆಯ. ಭಾವನಾಮಗಳು ವಸ್ತುಗಳು ಮತ್ತು ಕ್ರಿಯೆಗಳ ಭಾವವನ್ನು ಸೂಚಿಸುವ ಶಬ್ದಗಳನ್ನು ನಾವು ಭಾವನಾಮಗಳು ಎನ್ನುತ್ತೇವೆ. ತದ್ವಿಧಾಂತ ನಾಮ ಉದಾಹರಣೆಗೆ: ಬಿಳುಪು, ಕಪ್ಪು, ಹಿರಿಮೆ ಮತ್ತು ಹೆಮ್ಮೆ. ಕೃದಾಂತ ಭಾವನಾಮ: ನೋಟ, ಮಾಟ, ಕೂಟ, ಓಟ, ಆಟ, ಪಾಠ. ಪರಿಮಾಣವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಮುಂತಾದವುಗಳನ್ನು ಸೂಚಿಸುವ ಪದಗಳನ್ನು ಪರಿಮಾಣವಾಚಕಗಳು ಎನ್ನುತ್ತೇವೆ. ಉದಾಹರಣೆ: ಅನಿತು, ಇನಿತು, ಎನಿತು, ಫಲವು, ಹಲವು, ಕೆಲವು, ಅಷ್ಟು,
ಇಷ್ಟು, ಎಷ್ಟು. ಪ್ರಕಾರವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನೆಲ್ಲ ಪ್ರಕಾರವಾಚಕಗಳು ಎನ್ನುತ್ತೇವೆ. ಅಂಥ, ಇಂಥ, ಎಂಥ, ಅಂಥದ್ದು, ಇಂಥದ್ದು, ಅಂಥವಳು, ಇಂಥವಳು, ಎಂಥವರು. ದಿಗ್ವಾಚಕ ಪದಗಳು ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ದಿಗ್ವಾಚಕ ಪದಗಳು ಎನ್ನುತ್ತೇವೆ. ಉದಾಹರಣೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ, ಮೂಡಣ, ಪಡುವಣ, ಬಡವಣ, ತೆಂಕಣ, ಅತ್ತಣ, ಇತ್ತಣ. ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳು ಬದಲಾಗಿ ಅವುಗಳನ್ನು ಸ್ಥಾನದಲ್ಲಿ ಬಂದು ಅದನ್ನು ಸೂಚಿಸುವ ಪದಗಳನ್ನು ಸರ್ವನಾಮಗಳು ಎನ್ನುತ್ತೇವೆ. ಈ ರೀತಿಯಾಗಿ 9 ವಿಧಗಳಿವೆ. ಈ ತರಗತಿಯಲ್ಲಿ ಏನಾದರೂ ತಪ್ಪಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಅದರಿಂದ ನಾನು ಒಂದು ಕಲಿತೀನಿ. ಇದರೊಳಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಡೆಫಿನೇಷನಲ್ಲಾಗಲಿ ಉದಾಹರಣೆಯಲ್ಲಾಗಲಿ ಏನಾದರೂ ತಪ್ಪಿದರೆ ನೀವು ನನಗೆ ತಿಳಿಸಿಕೊಡಿ. ಧನ್ಯವಾದಗಳು.